ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಮಧ್ಯಾಹ್ನದಿಂದ ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ನಿದ್ದೆನೇ ಸಬ್ಸೆಂಟ್ ಅನಿಸಿರಲಿಲ್ಲ. ಸೊ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಚೆನ್ನಾಗಿ ನಿದ್ದೆ ಆದಮೇಲೆ ತೇಜಿಗೆ ಹೇಳಿದ್ದೆ ಸ್ವಿಂಗ್ ಬೇಕು ಅಂತ. ಸರಿ ಬಾ ಹೋಗಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಸೊ ನಾವು ಅದನ್ನು ಫೈನಲ್ ಮಾಡಿ ನಾವು ಬಂದ್ವಿ. ತೇಜು ಅದನ್ನು ಆಟೋದಲ್ಲಿ ತಗೊಂಡು ಬಂದರು. ಸೊ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ನಿಮಗೂ ಯಾವಾಗಲೂ ಹೇಳ್ತಾ ಇದ್ಲಮ್ಮ ಜೋಕಾಲಿ ಬೇಕು, ಅವಳು ಕರೆಯೋದು ಇದನ್ನು ಜೋಕಾಲಿ ಜೋಕಾಲಿ ಅಂತಿರ್ತಾಳೆ. ಬೇಕು ಅಂತ ಇದ್ಲು. ಸೊ ಫೈನಲಿ ತಗೊಂಬರೋಣ ಬಿಡು ಅಂತ ಹೇಳ್ಬಿಟ್ಟು ಹೋಗಿ ತಗೊಂಡು ಬಂದ್ವಿ. ಸೊ ತೇಜು ಅದನ್ನು ಫಿಕ್ಸ್ ಮಾಡ್ತವನೆ. ಚೆನ್ನಾಯ್ತಾ? ತಿರುಗು ತಿರುಗು. ಬರೀ ಜೋಕಾಲಿ. ಪಾಪು ಬಾಯ್ ಬಾಯ್. ಬೆಳಕು ಜಾಸ್ತಿ ಬೀಳ್ತೈತೆ ಕಿಟಕಿದು. ನಮ್ಮಲ್ಲಿನ ವಿವಿಧತೆಗಳಾಚೆಗೆ ನಮ್ಮನ್ನು ಏಕತೆಗೊಳಿಸಿ ಅಪ್ಪ ಮಗಳದು ಭಾರಿ ಅವತಾರ. ಅಲ್ಲ ಅದು ಹಲವು. ಸೊ ಓಕೆ ಗೈಸ್, ಹಾಗೆ ಸಂಜೆ ನನ್ನ ತಮ್ಮ ಅಂದರು ಬಂದಿದ್ದರು ಊರಿಂದ. ನಮ್ಮ ಮನೆ ಹತ್ರನೇ ಇಲ್ಲಿ ಏನು ಮಸಾಲ ಮಂಡಕ್ಕಿ ಮತ್ತು ಬಜ್ಜಿ ಮಾಡ್ತಾರೆ, ಹೊಸ್ದಾಗಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದ್ರ ಜೊತೆ ಟೀ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಹೊರಗಡೆ ಮಳೆ ಬಂದಿತ್ತು. ಸೊ ಹಾಗಾಗಿ ಈ ವೆದರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ತೇಜು ಬಜ್ಜಿನೂ ಮಂಡಕ್ಕಿ ತೊಗೊಂಬಂದಿದ್ರು. ಸೊ ಅದ್ರ ಜೊತೆ ಟೀ ಮಾಡಿದ್ದೆ. ಇಲ್ಲಿ ನನ್ನ ತಮ್ಮ ಮಲಗಿದ್ರೆ ಅವನ್ನ ಎಬ್ಬರಿಸ್ತಾ ಇದ್ಲು. ಸೊ ನೀವು ನೋಡ್ತಾ ಇರ್ಬೋದು, ಸ್ವಿಂಗ್ನ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ. ಸೊ ಅದು ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡಬೇಕು, ನೋಡೋಣ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಹೇಗೆ ಏನು ಎತ್ತ ಅಂತ. ಹಾಗೆ ಪಾಪುಗೆ ಟೆಡಿ ಬೇರ್ ಅಂತ ಸೋಪ್ ತರಿಸಿದ್ದೆ. ಸಬಾಬ್ ಮೇಡ್ ಇಷ್ಟು ದಿನ ಸಬಾಬ್ ಮೇಡ್ ಹಾಕಿದ್ವಿ, ಯಾಕೋ ಅವಳದು ಅಷ್ಟು ಕಲ್ಲರು ಅಷ್ಟು ಟರ್ನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಸೋಪ್ನ ಕೂಡ ಚೇಂಜ್ ಮಾಡಿದ್ದೀನಿ, ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಹಾಗೆ ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪು ತೊಗೊಂಡಿದ್ವಿ. ಅದನ್ನೆಲ್ಲ ಬೇಯಿಸಿ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ, ಹುಣಸೆಹಣ್ಣು ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಜೀರಿಗೆ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಸೊ ಇದು ಕುಟ್ಟಣಿಗೆ ಬರುತ್ತಲ್ಲ, ಅದನ್ನು ತಗೊಳ್ಳೋಣ ಅಂತೀನಿ, ಯಾವುದ್ಯಾವುದೋ ತಗೊತೀನಿ, ಅದನ್ನು ತಗೊಳಕ್ಕಾಗ್ತಾಯಿಲ್ಲ. ಸೊ ಹಂಗಾಗೈತೆ. ಹಾಗೆ ತೇಜು ಮಾವಿನ ಹಣ್ಣು ತೊಗೊಂಬಂದಿದ್ರು. ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಬೇಗ ಮಾವಿನ ಹಣ್ಣು ತಿನ್ನಬೇಕು, ಇನ್ನೇನು ಸ್ವಲ್ಪ ದಿನದಲ್ಲಿ ಅದು ಸಿಗೋದಿಲ್ಲ. ಸೊ ಎಲ್ಲರೂ ಮಾವಿನ ಒಂದು 2 kg ತೊಗೊಂಬಂದಿದ್ರು, ಚೆನ್ನಾಗಿ ತಿಂದ್ವಿ. ಇಷ್ಟು ಒಂದು 3 ಮಿಕ್ಕೈತೆ. ಹಾಗೆ ಈ ಕಡೆ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಅಡುಗೆ ಪಟ ಅಂತ ಅಡುಗೆ ಮಾಡಿ ಊಟ ಮಾಡಬೇಕು. ಸೊ ಫೈನಲಿ ಅಡುಗೆ ಕೂಡ ಆಯಿತು.
ಬಿಸಿ ರಾಗಿ ಮುದ್ದೆ ಉಪ್ಸಾರು ಸೊಪ್ಪಿನ ಪಲ್ಯ ಹಿಂಗಿರುತ್ತೆ ಗೊತ್ತಾ, ಬೆಸ್ಟ್ ಕಾಂಬಿನೇಷನು. ನಾನು ವಾರಕ್ಕೆ 2 ಸಲ ಇದನ್ನು ಉಪ್ಸಾರು ಮಾಡ್ತಾಯಿರ್ತೀನಿ. ಸೊ ಊಟ ಮುಗಿಸ್ಕೊಂಡು ವಾಕ್ ಬಂದ್ವಿ. ನಾನು ನಮ್ಮಕ್ಕ, ನಮ್ಮ ಪಾಪು, ನಮ್ಮ ಮಾವ, ನಾವು ಈ ಕಡೆಯಿಂದ ಬರ್ತೀವಿ, ನಮ್ಮ ಅಕ್ಕರು ಆ ಕಡೆಯಿಂದ ಬರ್ತಾರೆ. ಸೊ ಡೈಲಿ ನೈಟು 9 ಗಂಟೆ ಇಂದ ವಾಕಿಂಗ್ ಬರ್ತೀವಿ. ಸೊ ಊಟ ಆದ ತಕ್ಷಣವೇ ಒಂದು 1/2 ಅವರ್ ವಾಕ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.